ಬೀದರ್ನ ಪ್ರತಾಪ್ ನಗರದ ಬಡಾವಣೆಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನ ಉದ್ಘಾಟನಾ ಸಮಾರಂಭ ಮತ್ತು ತಥಾಗತ ಭಗವಾನ್ ಗೌತಮ್ ಬುದ್ಧರ ಮೂರ್ತಿ ಅನಾವರಣ ಕಾರ್ಯಕ್ರಮ ಬಹಳ ಅದ್ದೂರಿ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ತಥಾಗತ ಗೌತಮ ಬುದ್ಧರ ಮೂರ್ತಿ ಅನಾವರಣ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಭಾರತೀಯ ಬೌದ್ಧ ಮಹಾಸಭೆ ಸಮಾತ ಸೈನಿಕ ದಳ ಬೀದರ್ ಬಟಾಲಿಯನ್ ವತಿಯಿಂದ ಪಥ ಸಂಚಲನ ಭವ್ಯ ಮೆರವಣಿಗೆಯನ್ನು ನೌಬಾದ್ನ ಬಸವೇಶ್ವರ ವೃತ್ತದಿಂದ ಪ್ರತಾಪ್ ನಗರದ ಬುದ್ಧ ವಿಹಾರದವರೆಗೆ ಹಮ್ಮಿಕೊಳ್ಳಲಾಯಿತು. ಬಳಿಕ ಈ ಒಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನವನ್ನು ರಿಬ್ಬನ್ ಕತ್ತರಿಸುವ ಮೂಲಕ ನಗರಸಭೆಯ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್ ಜೊತೆಗೆ ಸಮಾಜದ ಮುಖಂಡರು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮ ಉದ್ದೇಶಿಸಿ ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್ ಅವರು ಮಾತನಾಡಿ, ಒಂದು ಪ್ರತಾಪ್ ನಗರದ ಬಡಾವಣೆಯಲ್ಲಿ ನಿರ್ಮಿಸಲಾದ ಸುಸಜ್ಜಿತ ಮತ್ತು ಭವ್ಯ ಡಾಕ್ಟರ್ ಅಂಬೇಡ್ಕರ್ ಭವನದ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಸಮುದಾಯದ ಬಹುದಿನಗಳ ಬೇಡಿಕೆಯಾಗಿದ್ದ ಈ ಭವನವನ್ನು ಚೆನ್ನಾಗಿ ಬಳಸುವಂತೆ ತಿಳಿಸಿದರು. ನಗರಸಭೆ ಸದಸ್ಯ ಸೂರ್ಯಕಾಂತ್ ಸಾಧುರೆ ಅವರು ಮಾತನಾಡಿ, ಎಸ್ಪಿಟಿಎಸ್ಪಿಯ 10 ಲಕ್ಷ ರೂಪಾಯಿ ಅನುದಾನದಡಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಾಗಿದೆ. ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯಾಗಿತ್ತು. ಇದಕ್ಕಾಗಿ ನಿರಂತರ ಪ್ರಯತ್ನದ ಫಲದಿಂದ ಇವತ್ತು ಒಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭವನ ಜೊತೆಗೆ ತಥಾಗತ ಭಗವಾನ್ ಗೌತಮ್ ಬುದ್ಧರ ಮೂರ್ತಿ ಅನಾವರಣ ಮಾಡಲಾಗಿದೆ ಎಂದು ತಿಳಿಸಿದರು. ಅಣದೂರಿನ ವೈಶಾಲಿ ನಗರದ ಧಮ್ಮಾನಂದ ಮಹಾಥೇರು ಅವರು ಗೌತಮ ಬುದ್ಧರ ಕಂಚಿನ ಮೂರ್ತಿ ಅನಾವರಣಗೊಳಿಸಿದರು. ಹುಮ್ನಾಬಾದ್ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಮೇಶ್ ಡಾಕುಳ್ಗಿ, ನಗರಸಭೆ ಸದಸ್ಯ ಪ್ರಶಾಂತ್ ದೊಡ್ಡಿ, ವಿರ್ಶೆಟ್ಟಿ ಬಂಗೂರೆ, ಮಹಾದೇವಿ ಹುಮ್ನಾಬಾದೆ, ಅನಿಲ್ ಗಂಜ್ಕರ್, ವಿನೋದ್ ಕುಮಾರ್ ಅಪ್ಪೆ, ಕಾಶಿನಾಥ್ ಚಲುವ, ಅಂಬರೀಶ್ ಸ್ವಾಮಿ, ಜಯಶಾಲಿನಿ ಮುಡಬಿ, ಮಂಗಲಾ ವಾಘಮಾರೆ, ಗೋವಿಂದ ಪೂಜಾರಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮಹಿಳಾ ಸ್ವಸಹಾಯ ಸಂಘದ ಎಲ್ಲ ಮಹಿಳೆಯರು ಸೇರಿದಂತೆ ಇನ್ನಿತರರು ಇದ್ದರು. ಕಾಣಿಸ್ರಿ ಇವೆಲ್ಲ ಸ್ವಲ್ಪ ಸೈಡ್ ಕೊಡ್ರಿ ಸೊ ಧನ್ಯವಾದ ನಿಮಗೆಲ್ಲ. ದಯವಿಟ್ಟು ಸನ್ಮಾನ ತಗೊಂಡು ಕೆಳಗಡೆ ಬರಬೇಕು. ಉಳಿದವರಿಗೆ
ವಿಶ್ವನ देख के मुझे इतनी खुशी हो रही है क्योंकि यहाँ के बाबा साहब को चाहने वाले लोगों में मुझे बात करने का मौका मिला है, क्योंकि आज जिस जगह मैं ठहरा हूँ उस बाबा साहब को मैं सलूट करता हूँ, क्योंकि उन्हीं के संविधान की वजह से मैं आपके सामने बात कर सक रहा हूँ। आज जो मुझे कुर्सी मिली है उन्हीं की देन से मुझे कुर्सी मिली है, क्योंकि मैं कैटेगरी में चेयर पर बैठा हूँ। BCA कैटेगरी में मेरे को चेयर मिली है। मैं बाबा साहब का कितना भी शुक्रिया अदा करूं तो कम है। मुझे मौका मिला है कि बाबा साहब के चाहने वालों में कुछ बोलने का। कभी भी हम बिल्कुल बाबा साहब के संविधान के साथ है हर लम्हे पे। और इस नामलेट काउंसलर की मैं कितनी तारीफ करा कम है, क्योंकि एक युवा नेता बनने जा रहा है आपके लोगों में। हमेशा हमारा CMC की तरफ से हमेशा इस काउंसलर को हमेशा हमारा सहयोग रहेगा, हमारी टीम का सहयोग रहेगा। और आज मैं बहुत खुश हूँ कि यानी आज जो काम हुआ ये कमेटी हाल का, क्योंकि देखा जा रहा है पहले बहुत दिन से था मगर वो वीरान दिख रहा था, आज वो एक अर्श का मैदान दिख रहा है। क्योंकि ऐसा हर जगह काम होना, आप लोगों से मेरी विनती है जहाँ भी हमारी जरूरत है आप हम मिलकर ये एक अच्छा काम करेंगे। और म्युनिसिपैलिटी से, हमारे मिनिस्टर साहब से, हमारे काउंसलर से आपको जो भी काम होगा आप कभी भी आ सकते हैं। और आप हम मिलके बिदर को एक बहुत ही अच्छा तरह से काम करेंगे बोल के इतना कहते मैं अपनी बात खत्म करता हूँ। ಮುತ್ತೂರ್ದೇನು ಸ್ಟ್ಯಾಚ್ಯೂ ಇದೆ ಇವತ್ತ ಆಲ್ರೆಡಿ ನಮ್ಗೆ ಸೂರ್ಯಕಾಂತ್ ಅವರು ಮುನ್ಸಿಪಾಲಿಟಿದಾಗ ಬಂದು ನಾವೊಂದೇವು ಈ ಕಾರ್ಯಕ್ರಮ ಮೇನ್ ಆಗಿ ಉಸ್ತುವಾರಿ ನಮ್ದು MLA ರಹೀಮ್ ಅವ್ರು ಬರೆದಿದ್ದರು. ಒಂದ್ ಸ್ವಲ್ಪ ಸಮಯ ಕಡೆಯಿಂದಾಗ ಅವ್ರು ಬರಕ್ಕಾಗಿಲ್ಲ. ಆಲ್ರೆಡಿ ನಮ್ಗೆ ನೀನವ್ರು ಹೇಳಿದಾರೆ ಫೋನ್ ಮಾಡಿ ನೀವು ಅಧ್ಯಕ್ಷರಾಗ ಹೋಗ್ಬೇಕಂತ ಹೇಳಿ. ಆಗ ನಾವು ಬಂದಿದ್ದೇವೆ. ಇದಕ್ಕೆ ತುಂಬಾ ಧನ್ಯವಾದ ಸೂರ್ಯಕಾಂತ್ ಅವ್ರಿಗೆ ನಮ್ಗೆ ಇಲ್ಲಿ ಕರ್ಸಿದ್ಕ. ಮತ್ ಹಾಗೆ ನಿಮ್ ಕಡೆಯಿಂದ ಏನ್ ಬಿ ಮುನ್ಸಿಪಾಲಿಟಿ ಇರ್ತದ ಸಹಕಾರ ನಮ್ ಕಡೆ ನಾವು 24/7 ನಿಮ್ ಕಡೆ ಇರ್ತೀವಿ. ಹಾಗಾಗಿ ನಮ್ಗೆ ಇಲ್ಲಿ ಕರೆಸಿ ನಮ್ಗೆಲ್ಲ ಒಂದೆರಡು ಮುಖಾಂತರ ಇವತ್ತು ತಥಾಗತ ಗೌತಮ್ ಬುದ್ಧ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ನಾನು ಅಭಿನಂದನೆಯನ್ನು ತಿಳಿಸ್ತೀನಿ. ಈ ರೀತಿ ಏನು ಆಗ್ತಾ ಇದೆ ಇವತ್ತು ಎಲ್ಲಾ ಓಣಿಗಳಲ್ಲಿ ಈ ವಾತಾವರಣ ಇವತ್ತು ಸೃಷ್ಟಿ ಆಗೋದು ಇಂಪಾರ್ಟೆಂಟ್ ಇದೆ. ಇವತ್ತು ನಾವೆಲ್ಲ ಇವತ್ತು ಬೌದ್ಧಿಸಮ್ ಫಾಲೋ ಅಪ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಏನಾಗ್ತಾ ಇದೆ, ನಾವೆಲ್ಲ ಬಹಳಷ್ಟು ಜನ ನೋಡ್ತಾ ಇದೀವಿ, ನಾವು ಮೂಢನಂಬಿಕೆ ಕಡೆ ಹೆಚ್ಚಾಗಿ ಒಲವು ತೋರಿಸ್ತಾ ಇದೀವಿ ಹೊರತು ಯಾವುದು ಸತ್ಯಾಂಶ ಇದೆ ಸತ್ಯಾಂಶದ ಕಡೆ ನಾವು ನೋಡ್ತಾ ಇಲ್ಲ ಅಂತ ನಮಗೂ ಅನಿಸ್ತಾ ಇದೆ. ಯಾಕಂದ್ರೆ ಈಗ ಏನಾಗ್ತಾ ಇದೆ, ಈಗ ನಮ್ಮಲ್ಲಿ ಎಲ್ಲ ಈಗ ನೀವೆಲ್ಲ ನೋಡ್ತಾ ಇದ್ದೀವಿ, ಈ ವೇದಿಕೆ ಮೇಲೆ ಗುರುಗಳು ಬಿದ್ದಾರೆ. ಈಗೆಲ್ಲ ನಾವು 50-50 ಸರ್ಕಾರ ಇದ್ದಂಗೆ ಇದ್ದೇವೆ ಎಲ್ಲರೂ ಸಮಾಜದವರೆಲ್ಲ. ಯಾಕಂದ್ರ ಈ 50-50 ಸರ್ಕಾರ ಇದ್ದಿಂದು ಸ್ವಲ್ಪ ತೆಗೆದಿ ಏನ 90-10% ಸರ್ಕಾರ ಮಾಡ್ಬೇಕು ಅಥವಾ 100% ಬೌದ್ಧಿಸಮ್ಗೂ ನಾವು ಅಪ್ಲೈ ಮಾಡ್ಬೇಕಂಬುದು ಇದೊಂದು ನಂದು ಅನಿಸಿಕೆ. ಯಾಕಂದ್ರೆ ಕೊನೆಗೆ ನಾವು ಎಲ್ಲಿ ಹೋದ್ರು ಬಿ ಸತ್ಯದ ಮಾರ್ಗನೇ ಹೋಗ್ಬೇಕಾಗ್ತದ. ಅದು ಸತ್ಯದ ಮಾರ್ಗ ಅಂದ್ರೆ ಬೌದ್ಧಿಸಮ್ ಮಾರ್ಗ ಇದೆ. ಯಾಕಂದ್ರೆ ಎಲ್ಲರೂ ಅವ್ರವ್ರ ಧರ್ಮ ಪ್ರೀತಿ ಇದೆ. ನಾವು ಇನ್ನೊಬ್ಬರು ಧರ್ಮದ ಬಗ್ಗೆ ಇನ್ನೊಂದು ಇದ್ರ ಬಗ್ಗೆ ರಿಲಿಜನ್ ಬಗ್ಗೆ ಮಾತಾಡಕ್ ನಮ್ದು ಯಾವುದೇ ನೈತಿಕತೆ ಇಲ್ಲ. ಬಟ್ ನಾವು ಒಂದ್ ಹೇಳಕ್ ಇಷ್ಟಪಡ್ತೀನಿ, ಏನಾದ್ರೂ ಮಾಡ್ಬೇಕಾದ್ರೆ ಬೌದ್ಧಿಸಮ್ ಬಹಳ ದೊಡ್ಡ ಇಂಪಾರ್ಟೆಂಟ್ ಇದೆ. ಇವತ್ತು ವಿಶ್ವದಲ್ಲೇ ಇವತ್ತು 3ನೇ ಸ್ಥಾನ ಅಂದ್ರೆ ಅದು ಬೌದ್ಧಿಸಮ್ ಇದೆ. ಅದಕ್ಕೋಸ್ಕರ ತಾವೆಲ್ಲರೂ ಈ ರೀತಿ ಏನು ವಾತಾವರಣ ಇದೆಯಲ್ಲ, ಇದೇ ರೀತಿ ಬುಧವಾರ ಎಲ್ಲರೂ ಪ್ರೇರಣೆ ಏನಂದ್ರೆ ಎಲ್ಲರೂ ಬುಧವಾರ ಕಂಪಲ್ಸರಿ ಎಲ್ಲರೂ ಬಂದು ಪ್ರೇಯರ್ ಮಾಡ್ರಿ. ಇವತ್ತು ಎಲ್ಲರಿಗೂ ಒಂದೊಂದು ದಿನ ಅವ. ಇವತ್ತು ಫ್ರೈಡೆ ಅಂದ್ರೆ ಇವತ್ತು ನಮ್ದು ಮುಸ್ಲಿಂ ಬಾಂಧವರು ಹೋಗಿ ಪ್ರೇಯರ್ ಮಾಡ್ತಾರ. ಸಂಡೇ ದಿನ ನಮ್ ಕ್ರಿಶ್ಚಿಯನ್ ಬಾಂಧವರು ಹೋಗಿದ್ದಾರೆ. ಯಾಕಂದ್ರೆ ನಮಗೊಂದು ಧರ್ಮ ಇವತ್ತು ಗೌತಮ್ ಬುದ್ಧ ಇವತ್ತು ಬುಧವಾರ ಅಂದ್ರೆ ನಮ್ದು ಇವತ್ತು ನಾವು ಆಚರಣೆ ಮಾಡ್ತೀವಿ. ಅದಕ್ಕೋಸ್ಕರ ತಾವೆಲ್ಲರೂ ಬುಧವಾರ ದಿವಸ ಎಲ್ಲರೂ ತಪ್ಪಲಾರ್ದಂಗ ನಿಮ್ಗೆ ಅನುಕೂಲ ಆದಂಗ ಮಾರ್ನಿಂಗ್ ಮಾಡ್ರಿ ಅಥವಾ ಸಾಯಂಕಾಲ ಮಾಡ್ರಿ. ಸಾಯಂಕಾಲ ಟೈಮಿಗೆ ಅಟ್ಲೀಸ್ಟ್ ಎಲ್ಲರೂ ಒಂದು ಧಮ್ಮವಂದನ ಮಾಡ್ರಿ ಅಂತೇಳಿ ನನ್ನೊಂದು ಅನಿಸಿಕೆ. ಜೈ ಭೀಮ್. ನಾ ಸಂಘದ ಅಧ್ಯಕ್ಷರು ಎಲ್ಲರೂ ಕುಂತ ಮಾಡ್ಯಾರ. ನಮ್ಮ ಮನ್ಸಿನ ನಾವು ಮಾಡಿಗಿಲ್ಲ. ಅದು ವರ್ಷಕ್ಕೊಂದ್ಸಲ ಬದಲಾಸದ. ಈ ಬದಲಾಯಿಸಿ ಯಾರಿಗಾರ ಮಾಡ್ತೀವಿ. ಯಾರು ನಮ್ಗ ಸಹಾಯ ಹೊರಗೆ ಯಾರು ನಮ್ಗೆ ಸಹಾಯ ಮಾಡಿಲ್ಲ. ಏನ್ ನಾವು ಮುಂದಿದ್ದೆ ಹೆಣ್ಮಕ್ಳು, ನಮ್ ಹಿಂದೆ ಗಂಡಸು ಮಕ್ಕಳು ಹೊರ ಎಲ್ಲರೂ ಕುಂತು ನಾವು ಮಾಡಿ ಮೂರ್ತಿ ಸ್ಥಾಪನೆ ಮಾಡಿದ್ವಿ. ಮತ್ ಇದಕ್ಕ ಹೆಚ್ಚೇನು ಇಲ್ಲ. ನಾವು ಕೈನಿಂದ ದುಡ್ಡು ಹಾಕಿ ಮೂರ್ತಿ ತಂದೇವ್. ನಾವು ಕೈನಿಂದ ದುಡ್ಡು ಹಾಕಿ ಕಂಪೌಂಡ್ ಕಟ್ಟಿದೇವ್. ಹೆಣ್ಮಕ್ಳು ಎಲ್ಲರೂ ಸಂಘದ ನಾವು 15 ಜನ ಇದ್ದೇವ್ರಿ. ಮೂರ್ತಿ ಬಂತಜಿ ಅವ್ರು ತರ್ಸ್ಯಾರ ಬೊಂಬೈನಿಂದ. ಅವ್ರಿಗೆ ದುಡ್ಡು ಕೊಟ್ಟಿದ್ದೇವ್ ನಾವು. ಅವ್ರು ತರ್ಸ್ಯಾರ. ಹಾ, ಮತ್ತೇನ್ ಹೇಳಂತ್ರಿ?
ನನ್ನ ಹೆಸರು ಸರಸ್ವತಿ ಗಾಯಕ್ವಾಡ್ ಪ್ರತಾಪ್ನಗರ್. ಹೆಸರು ಸುನೀತಾಬಾಯಿ ಬಸವರಾಜ್ ಗಂಡನ ಹೆಸರು. ನಾವು 8 ವರ್ಷದಿಂದ ಈ ಭವನ ಮಾಡ್ಬೇಕಂದ್ರೆ ಬಹಳ ಪ್ರಯತ್ನ ಪಟ್ಟಿವಿ. ಇವತ್ತು ಇಷ್ಟು ಖುಷಿ ಆಗಿದೆ ಅಂದ್ರೆ ನನಗೆ ಹೇಳಲಿಕ್ಕೆ ನನ್ನ ಕಣ್ಣು ತುಂಬಿ ಬರ್ತಾ ಇದೆ ಹೇಳಲಿಕ್ಕೆ. ನಾವು 12 ಜನ ಆಗಿ ಈ ದಿವಸ ಸಂಘರ್ಷ ಮಾಡಿದೆವು. ನಮ್ಮ ಈ ಕಷ್ಟ ನಮ್ಗೆ ಬಹಳ ನೋವಾಗಿ ನಿಂತಿದೆ. ಎಲ್ಲರೂ ನಮ್ಮನ್ನು ತಡಿಲಿಕ್ಕೆ ಬಹಳ ಇದು ಮಾಡಿದ್ದಾರೆ. ಆದ್ರೂ ನಾವು 12 ಜನ ಬಹಳಷ್ಟು ಸಂಘರ್ಷ ಮಾಡಿ ಇಲ್ಲಿಗೆ ನಾವು ತಲುಪಿದ್ದೀವಿ. ಮುಂದೂ ಸಹ ಎಲ್ಲರೂ ನಮ್ಗೆ ಇದು ಸಹಕಾರ ಕೊಟ್ಟು ನಮ್ಗೆ ಮುಂದುವರಿಸಬೇಕೆಂದು ನನ್ನ ಅಭಿನಂದನೆ. ನನ್ನ ಹೆಸರು ಸುನೀತಾ. ಜೈ ಗೌತಮ್ ಬುದ್ಧ. ಪಾದಕ್ಕೆ ನಮಸ್ಕರಿಸಿ ನಮ್ಮ ಪ್ರತಾಪ್ ನಗರದ ಓಣಿಯಲ್ಲಿ ಇಲ್ಲಿನ ಎಲ್ಲ ಅಕ್ಕನ ಬಳಗದವರು ಸಂಘಿನವರು 8 ವರ್ಷ 10 ವರ್ಷದಿಂದ ಪ್ರಯತ್ನ ಮಾಡಿ ವಾರಕ್ಕೊಂದ್ಸಲ ಅವ್ರ ದುಡ್ಡು ಜಮಾ ಮಾಡಿ ಇವತ್ತು ಈ ಒಂದು ಬುದ್ಧ ವಿವರ ಸಲುವಾಗಿ ಬಹಳಷ್ಟು ಪ್ರಯತ್ನ ಮಾಡ್ಯಾರ. ಪ್ರತಿಯೊಂದು DC ಆಫೀಸ್ ಆಗಲಿ CMC ಆಫೀಸ್ ಆಗಲಿ ಪೊಲೀಸ್ ಸ್ಟೇಷನ್ ತನೂ ಕೂಡ ಹೋಗಿ ಬಂದಾರ. ಇಷ್ಟು ಪ್ರಯತ್ನ ಮಾಡಿ ಇವತ್ತು ಒಂದು ನಮ್ಮ ಬೀದರ್ ಕಮಿಷನರ್ ಅಂತ ಶ್ರೀ ಕಾಂಬ್ಳೆ ಅವರ ಒಂದು ಹಸ್ತದ ಒಂದು ಪ್ರಯತ್ನದಿಂದ ಹಾಗೂ ಸೂರ್ಯಕಾಂತ್ ಸಾಧುರೆ ಅವರ ಪ್ರಯತ್ನದಿಂದ ಈ ಒಂದು ಉದ್ಘಾಟನವನ್ನು ಭವ್ಯ ಮಂದಿರವನ್ನಾಗಿದೆ. ಇವತ್ತು ಬುದ್ಧ ಮಂದಿರನು ಕೂಡ ಗೌತಮ್ ಬುದ್ಧ ಮೂರ್ತಿನೂ ಕೂಡ ಇಲ್ಲಿ ಸ್ಥಾಪನೆ ಆಗಿದೆ. ಅದರಿಂದ ನಮ್ಗೆ ಬಹಳಷ್ಟು ನಮ್ಮ ಎಲ್ಲಾ ಓಣಿಯ ಜನರಿಗೆ ಬಹಳಷ್ಟು ಖುಷಿ ಅನ್ಸದ. ಇದೇ ರೀತಿ ಎಲ್ಲರೂ ಕೂಡ ಒಳ್ಳೆ ಮಾಡ್ಕೊಂಡು ಹೋಗ್ಬೇಕಂತೇಳಿ ನನ್ನ ಅಭಿನಂದನೆಗಳು. ಪಂಡಿತ್ ಹೆಡ್ ಮಾಸ್ಟರ್ ಮಹಾತ್ಮ ಗೌತಮ್ ಬುದ್ಧ ಹಿರಿಯ ಪ್ರಥಮ ಶಾಲೆ ಸಿಪ್ಪಲ್ಗೆರ. ನಮೋ ಬುದ್ಧಾಯ. ಎಲ್ಲರಿಗೂ ಸರ್ವರಿಗೂ ಜೈ ಭೀಮ. ನಾವು ಮೇಳ ಸಂಘದಿಂದ ನಾವು ಭವನ್ ಮಾಡಿದ್ದೀವಿ. 8 ವರ್ಷ 9 ವರ್ಷದಿಂದ ಬಹಳಷ್ಟು ಶ್ರಮ ಪಟ್ಟಿವಿ. ಎಲ್ಲರೂ ಸಹಕಾರ ಮಾಡಿದ್ದಾರೆ. ಓಣಿದವರು ಸಹಕಾರ ಮಾಡಿದ್ದಾರೆ, ಹೆಣ್ಮಕ್ಳು ಸಹಕಾರ ಮಾಡಿದ್ದಾರೆ, ಗಂಡ್ ಮಕ್ಳು ಸಹಕಾರ ಮಾಡಿದ್ದಾರೆ, ಮಕ್ಕಳು ಸಹಕಾರ ಮಾಡಿದ್ದಾರೆ. ಪ್ರತಿ ವರ್ಷ ಎಲ್ಲರೂ ಈ ತರನೇ ನಾವು ಜಂಡ ಏರ್ಸ್ಕೊಂಡು ಬಂದಿದ್ದೀವಿ. ಎಲ್ಲರೂ ದುಡ್ಡು ಹಾಕಿ ಗೌತಮ್ ಬುದ್ಧನ ಮೂರ್ತಿ ತಂದಿದ್ವಿ. ಭಂತೆ ರಕ್ಷಿತ್ ಅವರು ಬಾಂಬೆಲಿಂದ ಮೂರ್ತಿ ತಂದು ಕೊಟ್ಟರು. ನಾವು ದುಡ್ಡು ಹೆಣ್ಮಕ್ಳೇ ದುಡ್ಡು ಕೊಟ್ಟಿದೀವಿ, ಬಟ್ ಅವ್ರು ತಂದು ಕೊಟ್ಟಿದಾರ. ಅವ್ರು ಬಹಳ ಅದು 3 ಫೀಟ್ 4 ಇಂಚ್ ಇದ. ಅವ್ರು ಮುಂಬೈಲಿಂದ ತಗೊಂಡ್ ಬಂದಿದಾರ. ತಂದು ಆಂಧ್ರದಲ್ಲಿ ಇಟ್ಟಿವಿ. 2 ತಿಂಗಳಾಯ್ತು. ಯಾವಾಗ ತರೋಣ ಅದು ಕಾಲ ಕೂಡ ಬಂದಿದ. ಇವಾಗ ಗೌತಮ್ ಬುದ್ಧರು ನಮ್ಮ ಭವನಕ್ಕೆ ಬಂದಿದಾರ. ಅವ್ರ ಸದಾ ನಮ್ಗೆ ಆಶೀರ್ವಾದ ಇರಲಿ. ಈ ಓಣಿದನ ಎಲ್ಲ ನಮ್ಗೆ ಆಶೀರ್ವಾದ ಮಾಡಿ, ನೀವೆಲ್ಲರೂ ಬೀದರ್ ಜನ ಎಲ್ಲ ನಮ್ಗೆ ಆಶೀರ್ವಾದ ಮಾಡಿ ಹೆಣ್ಮಕ್ಳಿಗೆ ಹಿಂಗೆ ಮುಂದುವರಿಲಿ ಅಂತಂದು ನಾನು ಗೌತಮ್ ಬುದ್ಧರಲ್ಲಿ ಬೇಡಿಕೊಳ್ತೇನೆ. ಕಾಂತವಲ್ಲಪುರೆ, ಬೀದರ್. 40 ವರ್ಷ ಆಯ್ತಮ್ಮ. ಇದು ಯಾರು ಮಾಡ್ಲಿಲ್ಲ. ನಮ್ಗೆ ಎಲ್ಲಿವಿ ಹೋದ್ರ ನಮಗ್ ಬಂದಿರಲ್ಲ ಇಲ್ಲ ಅಂತ ಹೇಳಿ ನಮ್ಗೆ ಅಭಿಮಾನ ಬಂದು ನಾವು ಅಭಿಮಾನ ಮಾಡಿ ನಾವು ಭಿಕ್ಷೆ ಬೆಳ್ಕೊಳಕ್ ಹೋಗಿದ್ದೇವು. 3 ಹೆಣ್ಮಕ್ಳು ಭಿಕ್ಷೆ ಬೇಳಕ್ ಹೋಗಿದ್ದೇವು. ಒಬ್ರು ರೇತಿ ಒಬ್ರು ಸಿಮೆಂಟ್ ಕೊಡು ಅಂತೇಳಿ ನಾವು ಭಿಕ್ಷೆ ಬೇಳಕ್ ಹೋಗಿದ್ದೇವು. ಆ ನಂತರ ಸುರೇಖ ಸಾಧನೆ ನ್ಯಾಪ್ ಬಂತ. ಅವ್ರ ಬಳಿಕ್ ಹೋದ್ರ ನಮ್ಗೆ ಮುನ್ಸಿಪಾಲಿಟಿ ಆಫೀಸ್ ಕರ್ಕೊಂಡು ಹೋಗಿ ನಮ್ಗೆ ಸಹಾಯ ಮಾಡ್ಯಾರ. ಅವ್ 12 ಮಂದಿ ಹೆಣ್ಮಕ್ಳು ಇದ್ದಿದ್ದೇವು. ಅಷ್ಟು ಮಂದಿ ಕುಂತು ಈಸ್ ದಿನ ನಮ್ಗೆ ಕರ್ಕೊಂಡು ಹೋಗಿ ನಮ್ಗೆ ಹಿಮ್ಮತ್ತಿನ ಬೆನ್ನಿ ಹೊಡೆದು ನಮ್ಗೆ ಯಾರು ಮಾಡಲ್ಲ ನಮ್ಗೆ ಸಾದ್ರೆ ಸಹಾಯ ಮಾಡ್ಯಾರ. ಈಗ ಮಂದಿರ ಅವ್ರಲಿಂದ ಬಂದು ನಾವು ಮಂದಿರದಾಗ ಕುಂತು ಈಗ ಇವತ್ತು ಮೆರವಣಿಗೆ ಬಂದ ನಮ್ಗೆ ಬಹಳ ಸಂತೋಷ ಆಗಿದೆ. ಕಮಿಷನರ್ ಒಬ್ರು ಕಮಿಷನರ್ ಸಾದ್ರೆ ಅವ್ರ ಇಬ್ಬರ್ಲಿಂದ ಭೇಟಿ ಮಾಡಿಸಿ ಅವ್ರಲಿಂದ ನಮಗಿದು ಭವನ್ ಮಾಡಿರಮ್ಮ. ನಮ್ಗೆ ಯಾರು ಸಹಾಯ ಮಾಡಿಲ್ಲ ನಮಗಮ್ಮ. ನಾವ್ 8 ವರ್ಷ ನಾವು ದುಡ್ಡು ತಿರುಗಿ ಓಡ್ ತಿರುಗಿ ಕಚರಿತಿ ಎಲ್ಲ ತಿರುಗಿ ಅಮ್ಮ. ನಮ್ ಸಹಾಯ ಯಾರು ಮಾಡಿಲ್ಲ. ಅವ್ರಿಬ್ಬರು ಸಹಾಯ ಮಾಡ್ಯಾರಮ್ಮ. ನಮ್ ಅದ್ರಲಿಂದ ನಾವ್ ಇವತ್ತು ನಾವು ಪಬ್ಲಿಕ್ ಪ್ರತಾಪ್ ನಗರದಾಗ ಇವತ್ತು ನಮ್ ಮೆರವಣಿಗೆ ತಂದ್ರ ಬಹಳ ಸಂತೋಷ. ಕಮಲ ಯಾವ ಮಾತು ವಿಚಾರಗಳು ತಲೆಗೆ ಹೋಗೋದಿಲ್ಲ. ಎಲ್ಲರೂ ಹಸಿವಿನ ಟೈಮ್ ಆಗಿದೆ. ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ನಾವು ಕೂಡ ಊಟ ಮಾಡೋಣ. ಈ ಭಾಗದಲ್ಲಿ ಸೂರ್ಯಕಾಂತ್ ಸಾಧುರೆ ನನಗೊಂದು 15 ದಿನ ಹಿಂದೆ ಹೇಳಿದ್ರು, ಅಣ್ಣ ಹಿಂಗ ಪ್ರತಾಪ್ ನಗರದಲ್ಲಿ ಒಂದು ಭಗವಾನ್ ಬುದ್ಧರ ಮೂರ್ತಿ ಪ್ರತಿಷ್ಠಾಪನೆ ನೀವೆಲ್ಲ ಇರಬೇಕು ಅಂತ. ಆಯ್ತಪ್ಪ ಅಂತ ಹೇಳಿದೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಸೂರ್ಯಕಾಂತ್ ಸಾಧುರೆ ಸರಿ ನಿಮ್ದೆಲ್ಲ ಸೇವೆ ಮಾಡ್ಬೇಕಂತ ಈ ಭಾಗದಾಗ ಎಲೆಕ್ಷನ್ ನಿಂತೀನಿ. ಸೂರ್ಯಕಾಂತ್ ಸಾಧುರೆ ಅದ್ರ ನಾವ್ ಯಾರು ನಮ್ಮವರೇ ಸೂರ್ಯಕಾಂತ್ ನಾವು ಓಟ್ ಹಾಕ್ಲಿಲ್ಲ. ಯಾಕಂದ್ರೆ ನಾವು ಮಾರಾಟ ಆಗ್ಬಿಟ್ಟಿವಿ. ದುಡ್ಡಿಗೆ ಅಲ್ಲಿ ಖರೀದಿ ಆಗ್ಬಿಡ್ತೀವಿ ನಾವು ಬಹಳ ಬೇಗ. ಬಾಕಿ ಟೈಮಿಗೆ ಭಾಷಣ ಹೊಡಿತೀವಿ ಬಹಳ ದೊಡ್ಡ ಎಲ್ಲ. ನಮ್ ಸ್ವಾಭಿಮಾನ ಹಂಗ, ಬಾಬಾ ಸಾಹೇಬ್ ಹಿಂಗ, ಭಗವಾನ್ ಬುದ್ಧರ ಹಂಗ. ಜೈ ಭೀಮ್ ಬೋಲು ಹಿಮ್ಮತ್ ಸೆ ಚಲೋ. ಎಲೆಕ್ಷನ್ ಆಯ್ತು ಜೈ ಭೀಮ್ ಬೋಲು ಕಿದರ್ ಬಿ ಚಲೋ ಅಂದಂಗ ನಮ್ ದಂಧೆ ಆಗ್ಬಿಟ್ಟವ. ಹಂಗ ಮತ್ತನು ಅವ್ ಸೋತ್ರನು ಕೂಡ ಅವ್ ಧೈರ್ಯ ಬಿಡ್ಲಿಲ್ಲ.
ನಿನ್ನೆದ್ರೆ ಎಂತ ಪ್ರತಿಷ್ಠಿತ ಕ್ಯಾಂಡಿಡೇಟ್ ಇದ್ರು ಬಿ ನಾನು ಹಿಂದಿದ್ದೀನಪ್ಪ ಅಂತ ಹೇಳಿ ಅವ್ನ ಹಿಂದೆ ನಾವು ಓಡಾಡಿ ಅವತ್ತು ಎಲೆಕ್ಷನ್ ದಿನ ಓಡಾಡಿ ಅವನಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿ ಬಿಟ್ಟಿದ್ದು. ಜನರಲ್ ಇದ್ರು ಕೂಡ ರಹೀಮ್ ಖಾನ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರು ಇಲ್ಲಿ. ಅದ್ರ ಕೊನೆಗೂ ಸೋತ್ರು ಕೂಡ ಆ ಸೂರ್ಯಕಾಂತ್ ಸಾಧುರೇನೇನು ನಿಮ್ಮೆಲ್ಲರ ಸೇವೆ ಮಾಡೋ ಗುಣ ಇದೆಯಲ್ಲ, ಆ ಗುಣ ನೋಡಿ ರಹೀಮ್ ಖಾನ್ ಅವರು ಮತ್ತೊಮ್ಮೆ ಅವ್ರಿಗೆ ಏನಪ್ಪಾ ಅಂದ್ರೆ ನಾಮಿನೇಟ್ ಮಾಡಿ ಮತ್ತೆ ಮುನ್ಸಿಪಾಲಿಟಿದಾಗ ಕಳಿಸಿ ನಿಮ್ ಪರವಾಗಿ ಕೆಲಸ ಮಾಡಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಡೀ ಪ್ರತಾಪ್ ನಗರ, ನಮ್ಮ ನೌಬಾದು, ಲುಂಬಿನಿ ನಗರ, ಬುದ್ಧ ನಗರ, KIDB ಕಾಲೋನಿ, ಜೈಭೀಮ್ ನಗರ ಎಲ್ಲ ಕಡೆ ನಾವು ಅವ್ರಿಗೆ ಶುಭಾಶಯ ಹೇಳ್ತೀನಿ.